ಸಿಎಂ ಸಿದ್ದರಾಮಯ್ಯ ವಿರುದ್ಧ ದಾಖಲಾಯಿತು ವಿವಿಧ ಸೆಕ್ಷನ್ಗಳು. ಸಹಜವಾಗಿ ಎಲ್ರಿಗೂ ಇರುವಂತ ಪ್ರಶ್ನೆ, ಯಾವೆಲ್ಲ ಸೆಕ್ಷನ್ಗಳ ಅಡಿಯಲ್ಲಿ ಪ್ರಕರಣ ದಾಖಲಾಗಿರಬಹುದು ಅಂತ. ನೋಡಿ, ಸಿಎಂ ವಿರುದ್ಧ ಹಲವು ಕ್ರಿಮಿನಲ್ ಸೆಕ್ಷನ್ಗಳನ್ನು ದಾಖಲು ಮಾಡಲಾಗಿದೆ. ಮೈಸೂರಿನ ಲೋಕಾಯುಕ್ತದಲ್ಲಿ ದಾಖಲಾಗಿರುವಂತ ಪ್ರಕರಣ ಇದು. ಹಾಗಿದ್ರೆ ಯಾವ್ಯಾವ ಸೆಕ್ಷನ್ಗಳ ಅಡಿಯಲ್ಲಿ ಪ್ರಕರಣವನ್ನು ದಾಖಲಿಸಲಾಗಿದೆ ಅನ್ನೋದನ್ನ ನಾವು ನೋಡ್ತಾ ಹೋಗೋದಾದ್ರೆ, ಈ IPC 120B ಇದೆಲ್ಲ ಏನೇನು ಹೇಳುತ್ತೆ, ಏನೇನು ಸೂಚಿಸುತ್ತೆ ಅನ್ನೋದನ್ನು ಕೂಡ ನಾನು ಹೇಳ್ತಾ ಹೋಗ್ತೀನಿ. IPC 120B 166 403 406 420 426 465 468 340 351 ಅಡಿಯಲ್ಲಿ FIR ದಾಖಲಾಗಿದೆ. ಭ್ರಷ್ಟಾಚಾರ ನಿಗ್ರಹ ಕಾಯ್ದೆ ಅಡಿ ಸೆಕ್ಷನ್ 9 ಮತ್ತು 13 ಅಡಿ ಕೇಸ್ ದಾಖಲಾಗಿರೋದು. ಬೇನಾಮಿ ಆಸ್ತಿ ನಿಷೇಧ ಕಾಯ್ದೆ ಅಡಿ ಸೆಕ್ಷನ್ 53 and 54 ಅಡಿ ಕೇಸ್ ದಾಖಲಾಗಿದೆ. ಕರ್ನಾಟಕ ಭೂ ಕಬಳಿಕೆ ನಿಷೇಧ ಕಾಯ್ದೆ ಸೆಕ್ಷನ್ 3 ಮತ್ತು 4 ಅಡಿ ಕೇಸ್ ದಾಖಲಾಗಿದೆ. ಸಿಎಂ ವಿರುದ್ಧ ದಾಖಲಾಗಿರುವಂತ IPC ಸೆಕ್ಷನ್ಗಳು ಏನೇನು ಹೇಳುತ್ತೆ ಅನ್ನೋದನ್ನ ನಾವು ನೋಡೋದಾದ್ರೆ, IPC 120B ಇದು ಏನ್ ಹೇಳುತ್ತೆ, ಏನ್ ಸೂಚಿಸುತ್ತೆ ಅಂದ್ರೆ, ಕ್ರಿಮಿನಲ್ ಪಿತೂರಿ ಒಳಸಂಚು ಇದನ್ನ ಸೂಚಿಸುತ್ತೆ. 120B ಇದೆಯಲ್ಲ, ಈ ಕೇಸ್ನ ಅಡಿ ಕೂಡ ದಾಖಲಾಗಿರುವುದು ಇದು ಕ್ರಿಮಿನಲ್ ಪಿತೂರಿ ಒಳಸಂಚು, ಜೀವಾವಧಿ ಶಿಕ್ಷೆ ಅಂತ ಇದೆ. IPC 166 ಸರ್ಕಾರಿ ಸೇವಕನಿಂದ ಕಾನೂನು ಉಲ್ಲಂಘನೆ ಆಗಿದೆ ಅನ್ನೋದನ್ನು ಸೂಚಿಸುತ್ತೆ. IPC 403 ಅಪ್ರಾಮಾಣಿಕವಾಗಿ ಆಸ್ತಿಯ ದುರ್ಬಳಕೆ ಮಾಡಿಕೊಂಡಿರೋದನ್ನು ಸೂಚಿಸುತ್ತೆ. IPC 406 ಅಪರಾಧಿಕ ನಂಬಿಕೆ ದ್ರೋಹ, ಇದಕ್ಕೆ ಶಿಕ್ಷೆ 3 ವರ್ಷ ಜೈಲು ಅಥವಾ ದಂಡ. IPC 420 ವಂಚನೆ, ಮೋಸದಿಂದ ಲಾಭ ಪಡೆಯೋದು. IPC 426 ಕಿಡಿಗೇಡಿತನ, 3 ತಿಂಗಳ ಶಿಕ್ಷೆ ಅಥವಾ ದಂಡ. IPC 465 ಫೋರ್ಜರಿ. IPC 468 ಫೋರ್ಜರಿ ಮಾಡಿದ್ದಕ್ಕೆ ಶಿಕ್ಷೆ 5 ವರ್ಷ ಜೈಲು ಅಥವಾ ದಂಡ. IPC 340 ವ್ಯಕ್ತಿಯೊಬ್ಬನನ್ನು ನಿರ್ಬಂಧಿಸುವುದು. IPC 351 ಮುಂದುವರೆದ್ರೆ ದಾಳಿ ಮಾಡುವಂತ ಭಯ ಹುಟ್ಟಿಸುವುದು. PC Act 9 ಲಂಚ ಸ್ವೀಕಾರ ಅಥವಾ ಲಂಚ ನೀಡೋಕೆ ಶಿಕ್ಷೆ, ವೈಯಕ್ತಿಕ ಪ್ರಭಾವ. PC Act 13 ಸರ್ಕಾರಿ ನೌಕರನಿಂದ ಅಪರಾಧಿಕ ದುರ್ನಡತೆ. ಇಷ್ಟರ ಅಡಿಯಲ್ಲಿ ಇದೀಗ ಕೇಸ್ಗಳು ದಾಖಲಾಗಿದೆ.